ಶಿಡ್ಲಘಟ್ಟ ತಾಲೂಕಿನ ಹೆಚ್ಕ್ರಾಸ್ ಗ್ರಾಮ ಪಂಚಾಯಿತಿಯ ಕಾಳನಾಯಕನಹಳ್ಳಿಯಲ್ಲಿ ನಡೆದ ಗಣೇಶನ ಉತ್ಸವದಲ್ಲಿ ಮಾತನಾಡಿದ ಹಳ್ಳಿಕಾರ್ ತಳಿ ಸಂರಕ್ಷಕ ವರ್ತೂರ್ ಸಂತೋಷ್, ವ್ಯವಸಾಯ ಕುರಿತು ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ. ವ್ಯವಸಾಯ ಎಂದರೆ ನೀನು ಸಾಯ ನಿಮ್ಮಪ್ಪ ಸಾಯ ಎಂದು ವ್ಯಂಗ್ಯವಾಡುತ್ತಾರೆ. ಆದರೆ ಅದು ತಪ್ಪು. ಸಾಯ ಎಂದರೆ ಕಸುಬು. ಹಾಗಾಗಿ ಸಾಯುವುದಲ್ಲ, ಬದಲಿಗೆ ವ್ಯವಸಾಯದಲ್ಲಿ ನೀನು, ನಿಮ್ಮಪ್ಪ, ನಿಮ್ಮ ಮನೆಯವರೆಲ್ಲರೂ ತೊಡಗಿಸಿಕೊಳ್ಳಿ ಎಂದರ್ಥ ಎಂದರು. ಗಣೇಶ ಹಬ್ಬಕ್ಕೋಸ್ಕರ ಬಂದಿರೋದು. ಇಲ್ಲಿ ಭಾಳ ವಿಶೇಷತೆ ಏನಂದರೆ ಇರೋದು 700 ಮನೆ ಅಂತೆ. 700 ಜನ 120ರಿಂದ 130 ಮನೆ, 700 ಜನ ಇದ್ದಾರೆ. 700 ಜನದಲ್ಲಿ ಆಲ್ಮೋಸ್ಟ್ 650 ಜನ ಇದ್ದಾರೆ ಇಲ್ಲಿ ಫಂಕ್ಷನಲ್ಲಿ. ಒಗ್ಗಟ್ಟಲ್ಲಿ ಬಲ ಐತೆ, ಒಗ್ಗಟ್ಟಲ್ಲಿ ರುಚಿ ಐತೆ. ಅವೆರಡಕ್ಕೂ ವ್ಯತ್ಯಾಸ ಯಾವಾಗ ಅಂತಂದರೆ ಅದರ ಅರ್ಥ ನಾವು ಬಿಟ್ಟವಾಗ. ಆ ಕಾರಣಕ್ಕೆ ಒಗ್ಗಟ್ಟಿನಲ್ಲಿ ಬಲ ಐತೆ ಅನ್ನೋದು ಆ ಪದದಲ್ಲೇ ಗೊತ್ತಾಗುತ್ತೆ ನಮಗೆ ಬಲ ಎಷ್ಟು ಅಂತ. ಆಮೇಲೆ ಸಿಟಿಗೆ ಹೋಗೋ ಹುಚ್ಚು ಬಿಟ್ಬಿಡ್ಬೇಕು ಯೂತ್ಸು. ಇದು ಏನಾಗ್ಬಿಟ್ಟೈತೆ ಅಂತಂದರೆ ಸಿಟಿನಲ್ಲಿ ಹೋಗಿ 15,000 ಸಂಪಾದನೆ ಮಾಡಿ ವೈಟ್ ಹಾಕೊಂಡು ಊರಿಗೆ ಬಂದುಬಿಟ್ರೆ ನನ್ನ ಮಗ ಬೆಂಗಳೂರಲ್ಲಿ ಓದ್ತವನೆ ಅಂತಂದರೆ ಏನು ಮೇಲಿಲ್ಲ. ಅದೇ ಇಲ್ಲಿ ತೋಟಗಳು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡಿಬೋದು. ಯಾಕಂತಂದರೆ ನಾವು ಒಂದ್ಸಲ ಟೊಮೆಟೊ ಹಾಕ್ಬೇಕಣ್ಣ, ಆ್ಯಪಲ್ ಬಂದ್ಬಿಟ್ಟು 80 ರೂಪಾಯಿ ಇತ್ತು kg, 260 ರೂಪಾಯಿ ಕೊಟ್ಟಿದ್ದೀನಿ 1 kg ಟೊಮೆಟೊನು. ಆ ಕಾರಣಕ್ಕೆ ನೋಡಿಕೊಂಡು, ಆಮೇಲೆ ಇವಾಗ ಶುಂಠಿನೂ ಅಷ್ಟೇ ಭಾಳ ರೇಟ್ ಐತೆ. ಓದುವುದೇ ಬದುಕಲ್ಲ, ಓದು ಇಲ್ಲದಿದ್ದರೆ ಬದುಕೇ ಇಲ್ಲ ಅಂತೇನಿಲ್ಲ. ಹಾಗಾಗಿ ಯುವಜನರು ನಿಮ್ಮ ಅನುಕೂಲ ಮತ್ತು ಅಗತ್ಯಕ್ಕೆ ತಕ್ಕಂತೆ ಓದಿ, ಆದರೆ ವ್ಯವಸಾಯವನ್ನು ಬಿಡಬೇಡಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದ ದೃಷ್ಟಿಯಿಂದಲಾದರೂ ವ್ಯವಸಾಯ ಮಾಡಿ ಎಂದರು. ಕುರಿ, ಕೋಳಿ, ಮೇಕೆ, ಎಮ್ಮೆ, ಹಸು ಏನೇ ಆಗಲಿ ಸ್ಥಳೀಯ ತಳಿಗಳನ್ನು ಸಾಕಣೆ ಮಾಡಿ ಸ್ಥಳೀಯ ತಳಿಗಳನ್ನು ಉಳಿಸಲು ನಾವೆಲ್ಲರೂ ಪ್ರಯತ್ನಿಸಬೇಕು. ಅದರಲ್ಲಿ ನಮ್ಮ ಬದುಕು ಇದೆ ಎಂದರು. ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶಕ ಕೆಎಂ ಭೀಮೇಶ್ ಮಾತನಾಡಿ, ಯುವಕರು ಸ್ಥಳೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಕೆಲಸಕ್ಕೆ ಮುಂದಾಗಬೇಕು. ದೇಸಿ ಆಚರಣೆಗಳಲ್ಲಿ ನಮ್ಮ ಹಿರಿಯರ ಆಶಯಗಳು, ನಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಬದುಕು ಇದೆ ಎಂದರು. ಗಣೇಶನ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಇನ್ನು ಗಣೇಶ ಉತ್ಸವದ ಅಂಗವಾಗಿ ಗ್ರಾಮಸ್ಥರಿಗೆ ನಾನಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವರ್ತೂರ್ ಸಂತೋಷ್ ಅವರನ್ನು ಗ್ರಾಮದ ಯುವಕರು ಸನ್ಮಾನಿಸಿದರು. ಕನ್ನಡ ಗೀತೆಗಳ ಗಾಯನದ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.